ಸಿಕ್ತ ವಾಸ್ಕೋಡಿಗಾಮ. ಅಪ್ಪಯ್ಯ, ಇಂಡಿಯಾ ದೇಶನ ಕಂಡಿಡಿದು ವಾಸ್ಕೋಡಿಗಾಮನ್ ಕಂಡಿಡಿಯೋದಕ್ಕಿಂತ ಈ ಗಾಮನ್ ಕಂಡಿಡಿಯೋದು ಕಷ್ಟವಾಗಿ ಹೋಗ್ಬಿಡ್ತಲ್ಲ. ನಡಿ 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 ಹೋಗ, ನಡಿ ನಡಿ. ಅಣ್ಣಯ್ಯ, ಬೀರು. ಸ್ವಾಮಿ ವಾಸ್ಕೋಡಿಗಾಮ ಅವ್ರೆ. ಮೊದಲನೇ ಬೋಳಿ ಆಗೋದಕ್ಕಿಲ್ಲ, ಆಗ್ಲೇ ಭಿಕ್ಷಿಗೆ ನನ್ನ ಮಕ್ಕಳು ರೆಡಿ. ಏಯ್, ಶುಕ್ರವಾರ ಬರಬಾರ್ದು, ಮಂಗಳವಾರ ಬರ್ರಿ. ಅಯ್ಯೋ, ನಾವು ಭಿಕ್ಷಾ ಕೇಳೋಕ್ ಬಂದಿಲ್ಲ, ನಿಮ್ಮನ್ನ ನೋಡೋಕ್ ಬಂದಿದೀವಪ್ಪ. ಇವತ್ತೇ ಹೋಗಿ ಎಣ್ಣೆ ಹಾಕೊಂಡ್ ಬಂದಿದ್ದಲ್ಲ ತಲೆಗೆ. ಚೆನ್ನಾಗಿ ಹೇಳ್ರಿ ನೀವು. ಅಲ್ಲ, ನಮ್ಮನ್ನೇನು ಭಿಕ್ಷಿದವರು ಅಂತ ತಿಳ್ಕೊಂಡ್ಬಿಟ್ರ? ಯಾಕೆ ನೀವು ನಮ್ಮನ್ನ ಗುರ್ತಿಕ್ಲಿಲ್ವಾ? ಸಾವಿರಾರು ಜನ ಬಂದು ಹೋಗ್ತಾರೆ, ಅದ ನೀವ್ ಯಾರು ಅಂತ ನೆನಪಿಟ್ಕೊಳ್ಳಿ. ನಿಮ್ ನೆನಪಿಟ್ಕೊಂಡು ನಾನೇ ಶಂಕ ಹೊರ್ಕೊಳ್ಳೆ. ಸಾವಿರಾರು ಜನರ ಜೊತೆಗೆ ನಮ್ಮನ್ನು ಸೇರಿಸ್ಬಿಡ್ತೀರಾ? ಯಾರಂತವ್ರು ನೀವು? ನೀವು ಮರ್ತರು ನಾವು ಮರೆಯಕ್ಕಿಲ್ಲ. ನಾವು ನಿಯತ್ತಿರೋ ಜನ. ನೀವು ಅವತ್ತು ಬಸ್ನಾಗೆ 4 ರೂಪಾಯಿ ನಮಗೆ ಒಟ್ಟು ಹುಡ್ಕೊಂಡು ಬಂದ್ಬಿಟ್ಟಿದ್ದೀರಿ. ತಲೆ ತೊಳ್ಕತಾವನೆ, ನಾನು ತೊಳ್ಕೊಂಡ್ಬಿಟ್ಲ, ತಲೆ ಕಡಿತೈತೆ. ನೀನ್ ತಲೆ ತೊಳ್ಕಬೇಡ, ನೀನು ನುಣ್ಣಗೆ ಮಾಡಿಸ್ಬಿಡ್ತೀನಿ. ಏನಯ್ಯ, ಅವ್ನು ತಲೆ ತೊಳ್ಕೊತೀನಿ ಅಂತಾನೆ ಇದೀನಿ, ಸ್ನಾನ ಮಾಡಕ್ ಕೆಟ್ಟತೆ. ಏನಿಲ್ಲ, ಅವನ್ ಒಂಥರ ತಲೆ ಕೆಟ್ಟಿದೆ. ಅವನ್ ಸುದ್ದಿ ನಿಮ್ಗೆ ಬೇಡ. ಯಾರಿಗೇನು ಮಾಡಿದ್ರೆ ಅದು ಮಾಡ್ಬೇಕು ಅಂತಾನೆ. ಅಂತೂ ಹುಡುಕೋದಕ್ಕೆ ನಿಮ್ಗೆ ಅಡ್ರೆಸ್ ಸಿಕ್ತಾ? ಒಳ್ಳೆ ಅಡ್ರೆಸ್ ಕೊಡೋ ಆಟ ನಿಮ್ದು. ಊರಲ್ಲಿ ಯಾರನ್ನು ಕೇಳಿದ್ರು ವಾಸ್ಕೋಡಿಗಾಮ ಎಲ್ಲಿ ಅಂದ್ರೆ ಗೋವಾಕ್ ಹೋಗಿ ಅಂತಾರೆ. ನನಗೆ ಮಲಗೋವಾ ಒಂದೇ ಗೊತ್ತಿರೋ, ಬೇರೆ ಗೋವಾ ಯಾವುದು ಗೊತ್ತಿಲ್ಲ. ವಾಸ್ಕೋಡಿಗಾಮ ಅಂತ ಈ ಊರಲ್ಲಿ ಯಾರನ್ನ ಕೇಳಿದ್ರು ಹೇಳ್ತಿದ್ರು, ನೀವು ಯಾರನ್ನ ಕೇಳಿದ್ರು? ಅದು ಸರಿ, ಹೀಗಾಗೋಯ್ತಲ್ಲ ಪ್ರಚೀತಿ ಅಂದ್ಬಿಟ್ಟು ಮತ್ತೆ ನನಗೆ ಬಹಳ ಸಂಕಟ ಆಗೋಯ್ತು. ಯಾಕೆ ಅಂದ್ರೆ ಅಲ್ರಯ್ಯ, ಎಲ್ಲ ಇದ್ರಲ್ಲೇ ಇಟ್ಟಿರ್ತೀರಾ? ಹೌದು, ನಮ್ಮ ಅಂಗಡಿ ಸಾಮಾನ ಎಲ್ಲ ಇದ್ರಲ್ಲೇ ಇಟ್ಟಿರ್ತೀನಿ. ಮನೆಗೆ ಹೋಗಿ ಬಿಸಿನೀರು ಸ್ನಾನ ಮಾಡು, ತಣ್ಣೀರು ಹಾಕ್ಬೇಡ, ಆಮೇಲೆ ಬಣ್ಣ ಹೊರಟೋಗತ್ತೆ. ಇನ್ನೊಂದ್ ಸಾರಿ ಹಾಕ್ಬೇಕಾಗತ್ತಷ್ಟೇ. ಅದೇನಾಗ ಹೋಯ್ತು ಅಂದ್ರೆ, ನಾನ್ ವಿಷಯ ಹೇಳೋದೇನು ಅಂದ್ರೆ, ಇಲ್ಲೇ ಯಾಕೆ ನಿಂತಿದ್ದೀರಿ? ಬೀರು ತಳ್ಳಕ್ಕೆ. ಮತ್ತೆ ತಳ್ಳ, ಯಾಕೆ ಸುಮ್ಮನೆ ನಿಂತಿದ್ದೀಯಾ? ಆಮೇಲೆ ತಮಗೆ 4 ರೂಪಾಯಿ ಕೊಡ್ಬೇಕಾಗಿತ್ತಲ್ಲ. ಬಂದ್ರ ಒಟ್ಟು ಹೋಗಿ. ಅದೀಗಲೇ ಕೊಡಕ್ ಆಗಲ್ಲ, ಇನ್ 8 ದಿನ ಬಿಟ್ಟು ಕೊಡೋಣ ಅಂತ ಹೇಳ್ಬಿಟ್ಟು ಹೋಗಕ್ ಬಂದ್ವಿ. ಬಹಳ ಒಳ್ಳೆ ಕೆಲಸ ಮಾಡಿದ್ರಿ. ನಿಯತ್ತು ಅಂದ್ರೆ ನಮ್ಮದೇ ತುಂಬಾ ದೊಡ್ಡ ನಿಯತ್ತು. ನಿನ್ನ ಬೆಳಗ್ಗೆಯಿಂದ ನಾನು ಗಿರಾಕಿರದ ಬಾಯ್ ಬಡ್ಕೊಂಡು ಗಂಟು ಒಳಗಂತ ಹಿರಿಯ ಮಕ್ಕಳ ಬಂದ ನಾನು ಪಂಚಾಯತಿಗೆ. ಬರಲ್ಲ, ಬರಲ್ಲ. 4 ರೂಪಾಯಿ ಕೊಟ್ಟು ಇವ್ರನ್ನ ಒಳ್ಳೆ ಗಂಟು ಹಾಕೋಣ ನಾನು. ಬರ್ರಿ, ಇನ್ನೊಂದು ಬೀಗ ಹಾಕ್ತೀನಿ. ಆ ತಾರ ಅಂಗಡಿ ಸುಂದ್ರಿ ಎಲ್ಲಿ ಕೈ ಬಿಟ್ಟು ಹೋಗ್ತಾರ. ಗೊತ್ತಾಗತ್ತೆ, ನಾವು ಓದಾಡ್ತಿದ್ರು ಇವ್ರು ಬೇರೆ. ಇನ್ನು ನಾಳೆನೆ ಬೀಗ ತೆಗಿಯೋದು. ಹಿಂದೆ ಬರಬೇಡಿ. ಅಣ್ಣಯ್ಯ, ಹೋಯ್ತಲ್ಲ ಬೀರು. ಎಲ್ಲಿ ಹೋಯ್ತು? ಮುಂಕ್ ಮುಂಡೆದೆ. ನಾಳೆನೆ ಇವನು ಅಂಗಡಿ ಬಾಗಲ್ ತೆಗಿಯೋದು. ಇವತ್ತು ರಾತ್ರಿನೇ ಹೆಂಗಾರ ಮಾಡಿ ಅವನ ಕೈಯಿಂದ ಬೀಗದ ಕೈ ಕಿತ್ಕೊಂಡ್ಬಿಟ್ಟು ಬೀಗ ತೆಗೆದು ಬೀರು ತಕೊಂಡು ಒಂದಾಯ್ತಿರೋದು. ನಡಿ. ನಮಸ್ಕಾರ ಸ್ವಾಮಿ. ಬಂದ್ರ ಯಾಲಿ ಮತ್ತೆ ಇಲ್ಲಿಗೆ ಕುಡಿಬ್ಯಾಡವೋ, ನಮ್ಮ ವರ್ಷ ಎಲ್ಲ ಕುಳಿಗೆಟ್ಟು ಹೋಗುತ್ತೆ. ಎಲ್ಲ ನರಕದಲ್ಲಿ ಬಂದು ಬಿದ್ದು ಬಿಡ್ತಾರೆ. ಅಯ್ಯೋ ಕುಡಿಯಾಯ, ಏನೂ ಆಗಲ್ಲ.
ಕುಡಿಬ್ಯಾಡ್ವೋ, ನೀನ್ ಅದನ್ನು ಕುಡಿದು ಬಿಟ್ರೆ ನಮ್ ತಂದೆ ತಾತ ಮುತ್ತಾತಂದ್ರೆಲ್ರು ಸ್ವರ್ಗದಲ್ಲಿ ಅಮೃತ ಪಾನ ಮಾಡೋ ಬಿಟ್ಟು ವೈತರಣಿ ನದಿ ನೀರು ಕುಡ್ದಂಗಾಗತ್ತೋ. ಅವರೆಲ್ಲ ಕನಸಲ್ಲಿ ಬರ್ತಾರೆ ನಿನ್ಗೆ. ಯಾವನೇ ಇವನು ಕುಡಿತೀನಿ ಅಂದ್ರು ಬೇಡ ಅಂತೀಯಲ್ಲ. ನಾನು ಬ್ರಹ್ಮಚಾರಿ, ಇವನು ಬಾಲ ಬ್ರಹ್ಮಚಾರಿ. ನಾವು ಸನ್ಯಾಸಿಗಳಿದ್ದ ಹಾಗೆ. ಓ, ಬ್ರಹ್ಮಚಾರಿ ಸನ್ಯಾಸಿ. ನೀವೇನ್ರಯ್ಯ ಏನು ಹಣ ಕೊಡಕ್ ಬಂದ್ರ? ಹೊಟ್ಟೆಗೆ ಇಲ್ಲ, ಇನ್ನು ಹಣ ಎಲ್ಲಿಂದ ಕೊಡೋದು? ನೀವು ಕೊಟ್ಟ ಹಣನ ನಿಯತ್ತಿಂದ ಇಲ್ಲೇ ಕೆಲಸ ಮಾಡಿ ತೀರಿಸಿಬಿಡೋಣ ಅಂತ ಬಂದಿದ್ದೀವಿ. ಹೌದು. ಕೊಟ್ಟಣಕ್ಕೆ ಸಿಕ್ಕಲ್ಲಿ ನನ್ನ ಪ್ರಾಣ ತೆಗಿತಾ ಇದ್ದೀರಿ. ನೀವ ಋಣ ತೀರ್ಸೋರು. ದೂರ ಬೆಟ್ಟ ನುಣ್ಣಿಗೆ ಹತ್ತಿ ನೋಡಿದ್ರೆ ಗೊತ್ತಾಗೋದು. ಅಷ್ಟು ಸುಲಭವಾದ ಕಸುಬು ತಿಳ್ಕೊಂಡ್ರೆ ಇದನ್ನ ಕತ್ತಿ ಜೊತೆ ಓಡಾಡೋ ಕಸುಬು ಕಣ ಇದು. ಸುಮ್ಕಿರ್ರಿ, ನಾನು 25 ವರ್ಷದಿಂದ ಚೌರದ ಕೆಲಸ ಮಾಡ್ಕೊಂಡೇ ಬಂದಿದ್ದೀನಿ. 25 ವರ್ಷನ? 25 30 ಆಯ್ತು. ಅಣ್ಣಯ್ಯ, ಅದ್ಯಾವ ಮಾಡ್ರಿ ಈ ಕಸಬ ಚೌರದ? ಏಯ್, ನಾನ್ ದಿನ ಮನೆಯ ಕೆರಕಾಲಕ್ಕಿಲ್ವೇನೋ? ಅದು ಸಣ್ಣ ಕತ್ತಿ, ಇದು ದೊಡ್ಡ ಕತ್ತಿ. ಏನಂದೆ? ಅದು ಸಣ್ಣ ಕತ್ತಿ, ಇದು ದೊಡ್ಡ ಕತ್ತಿನ? 25 ವರ್ಷ? 30 ವರ್ಷನ? ಈಗ ಗೊತ್ತಾಗತ್ತೆ ಒಂದ್ ನಿಮಿಷದಲ್ಲಿ ನಿನ್ ಕಸುಬು ಏನು ಅಂತ ತೋರಿಸ್ಕೊಡ್ತೀನಿ. ಇದಕ್ಕೆ ನೀವು ಚೌರ ಮಾಡಬೇಕು. ಇದೇನಾದ್ರೂ ಒಡೆದೋಯ್ತು ನಿಮ್ಮನ್ನ ಭೂಗತ ತುಳಿದಾಕ್ಬಿಡ್ತೀನಿ ನೋಡಿ. ಕೆನ್ನೆಗೆ ಮಾಡದ ಮುಖಕ್ಕೆ ಮಾಡದ ರೀ? ಇದೇ ಕೆನ್ನೆ, 2 ಕಡೆನೂ ಮಾಡೋದು. ಮೀಸೆ ಮರಿಯಪ್ಪ. ಹುಡುಗರು ಇಲ್ಲೇ ಕಸು ಕಲಿಯಕ್ ಬಂದವೆ. ಮೀಸೆಲೇನಾದ್ರು ಒಂದ್ ಕೂದಲು ಹೋದ್ರೆ ಸುಮ್ಕೆ ಮೀಸೆ ಹುಡ್ತಾಗಿಂದ ನಾನೇ ಚೌರ ಮಾಡ್ತಾ ಇದ್ದೀನಿ. ನನಗೆ ಹೇಳ್ಕೊಡಕ್ ಬರ್ತಿಲ್ಲ ಕಸುಬನ. ಬಾ ಕೂತ್ಕ. ಅಯ್ಯೋ ಅಣ್ಣಯ್ಯ, ಅಣ್ಣಯ್ಯ ಏನ್ ಚೆನ್ನಾಗ್ ಮಾಡ್ದೋ. ಇದೇ ನಾನ್ ಮಾಡ್ತೀನಿ. ಹುಷಾರಾಗಿ ಮಾಡು. ಎಲ್ಲಿಗೆ ಕೈ ನಡಗಿಸ್ಬೇಡ ಕಣೋ. ಮೀಸೆ ಮೀಸೆ. ಯಾಕೆ ಮರಿಯಪ್ಪಣ್ಣ ಅಳಿಸಿದ್ಯಾ? ನಮ್ಮ ವಂಶ ಮೀಸೆಗೆ ಹೆಸರುವಾಸಿಗೆ ಆಗಿತ್ತು ಕಣೋ. ನಮ್ ತಾತ ಮೀಸೆ ಇಟ್ಕೊಂಡೆ ದೇಶ ಸುತ್ತಿದ್ದ ಕಣೋ. ಹೋಗ್ಲಿ ಬಿಡು, ಇಂಥ ಸನ್ನಿವೇಶಕ್ಕೆಲ್ಲ ಆಳ್ಬಾರ್ದು. ನನ್ ಮಗನೇ, ಹೋಗ್ಲಿ ಬಿಡು ಅಂತೇನೋ. ನಮ್ಮ ಮಂತನಕ್ಕೆ ಬೆಂಕಿ ಹಾಕ್ಬಿಟ್ನಲ್ಲೋ ನನ್ ಮಗ. ಅವನೇನಾದ್ರೂ ನನ್ ಕೈ ಸಿಗ್ಲಿ ಅವನು